ಇವತ್ತಿನ ಹಿದ್ದು ಟೂರ್ ಹೋಮ್ ಟೂರ್ ನಲ್ಲಿ ಗಿರಿಜಾ ಲೋಕೇಶ್ ಹಾಗೂ ಸೃಜನ್ ಲೋಕೇಶ್ ಅವರ ಅದ್ಭುತವಾದಂತಹ ಮನೆಗೆ. ಹಲೋ, ನಮಸ್ಕಾರ. ಲಾಕ್ ಮಾಡೋದಲ್ಲ ಆಲ್ರೆಡಿ ಗಂಟೆ. ಹೌದಾ? ಓಕೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಗಂಟೆ ಇದೆ. ನೋಡಿರಿ, ಅದ್ಭುತ ಅಮ್ಮ. ಅಲ್ಲಿ ಒಂದು ಹುತ್ತ ಇತ್ತು, ಸೊ ಅದಕ್ಕೆ ಅಲ್ಲೇ ದೇವ್ರ ಮನೆ ಮಾಡಿದ್ರು. ಪೂಜ್ಯಾಯ ರಾಘವೇಂದ್ರಾಯ. ಅದೆಲ್ಲ ನನ್ನ ಮಗನ ಒಂದು ಇದು ಆಸೆ, ಅವನಿಗೆ ಇನ್ನೂ ದೊಡ್ಡದಾಗಿ ಇಡಬೇಕು ಅಂತ ಆಸೆ. ಲೋಕೇಶ್ ಅವ್ರಿಗೆ ಇಷ್ಟವಾದಂಥ ಫೋಟೋ ಅದು. ನಾನು ಬದುಕಿಗೆ ಆಗಿ ರಂಗಭೂಮಿಯನ್ನು ಆರಿಸ್ಕೊಂಡಿದ್ದು. ಈ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ನಾನು ನನ್ನ ಗಂಡ ಇಬ್ಬರೂ. ಹೌದು, ಅವ್ರ ಹತ್ರ ಯಾಕೆ ನಾವು ಕೇಳಬಾರ್ದು ಅಂತ ಹೇಳಿದ್ರು. ಆಮೇಲೆ ಎಷ್ಟು ಬೇಕು ಅಂದರೆ ಒಂದು 50,000 ಬೇಕು ಅಂತ 1,00,000 ಕೊಟ್ಟರು. ಅಮ್ಮ, ಅಣ್ಣವರೆಲ್ಲ ಬಂದಿದ್ದಾರಾ ಮನೆಗೆ? ಅಣ್ಣವರು ನಮ್ಮ ಮಾವ ಅವ್ರ ತೋರಿಸಲ್ಲ, ಅವ್ರ ಕಂಪನಿಯಿಂದನೇ ಬಂದಿದ್ದವರು. ಏನೇನೆಲ್ಲ ಅಡುಗೆ ಮಾಡ್ತೀರಮ್ಮ ನೀವು? ಇವಾಗ ನಾವು ರಿಟೈರ್ಡ್ ಪರ್ಸನ್. ಮಜಾ ಟಾಕೀಸ್ನಲ್ಲಿ ನಾವು ಸಖತ್ ಫನ್ನಿ ಆಗಿರುವಂಥ ಜಾನ್ರವನ್ನು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಮನೆಯಲ್ಲೂ ಹಾಗೆ ಇರ್ತೀರಾ? ತುಂಬ ಸೀರಿಯಸ್ ನೋಡಿದ್ರಲ್ಲ. ನಮಗೆ ಮನೆಯಲ್ಲಿ ಮಸಾಲೆ ಐಟಮ್ ತರೋದಕ್ಕೆ ಹೇಳೋರು. ಗಿರಿಜಾಮ್ಮ ತೋರಿಸ್ತಿದ್ರಲ್ಲ, ಅದನ್ನೇ ತಗೊಂಡು ಬಾ ಅಂತ ವಾಪಸ್ ಕಳಿಸೋರು. ನೀವು ಮತ್ತು ದೊಡ್ಡಣ್ಣ ಅವರ ಕಾಂಬಿನೇಷನ್ ಇದ್ರೆ ಸಖತ್ ಮಜಾ ಇರುತ್ತೆ, ಕಾಮಿಡಿ ನೋಡೋದಕ್ಕೂ ಒಂದು ಅರ್ಥ ಇರುತ್ತೆ ಅಂತಾರೆ. ಜನ್ಮದ ಜೋಡಿ ನೀವು ಅಂತ. ಏನಂದ್ರೆ ಸೈಜಲ್ಲಿ ಇಂದ ಜೀನಿಯಸ್ ಮುತ್ತ ಹೇಗೆ ಸ್ಪೆಷಲ್ ತಮಗೆ? ಸ್ಪೆಷಲ್ ಯಾಕೆ ಅಂತಂದ್ರೆ ಅದರ ಕತೆ. ಈ ಕಾಡು ಮೇಡು ಅಪ್ಪ ಎಷ್ಟು ಚೆನ್ನಾಗಿದೆ. ಚಿನ್ನಾರಿ ಮುತ್ತ ಅವರು ಒಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಗಿರಿಜಾ ಲೋಕೇಶ್ ಹಾಗೂ ಸೃಜನ್ ಲೋಕೇಶ್ ಅವರ ಅದ್ಭುತವಾದಂತಹ ಮನೆಗೆ. ಸೊ ಇವತ್ತಿನ ಹಿದ್ದು ಟೂರ್ ಹೋಮ್ ಟೂರ್ನಲ್ಲಿ ನಾವು ಬಂದಿರುವಂತಹ ಮನೆ ಶಬರಿ ನಿವಾಸ ಅಂತ ನೀವು ನೋಡ್ತಾ ಇದ್ದೀರಿ. ಸೊ ಇದು ಗಿರಿಜಾ ಲೋಕೇಶ್ ಅಮ್ಮ ಅವರ ಮನೆ. ಸೊ ಅತಿಥಿಗಳು ನಮಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಬನ್ನಿ, ಮನೆ ಒಳಗಡೆ ಬಂದಿದ್ದೀವಿ. ಇದು ಗಿರಿಜಾ ಲೋಕೇಶ್ ಮ್ಯಾಮ್ ಅವರ ಮನೆ. ಈಗಾಗಲೇ ಅನೇಕ ಚಿತ್ರಗಳಲ್ಲಿ, ಸುಮಾರು ಚಿತ್ರಗಳಲ್ಲಿ ಅವರನ್ನು ನೋಡಿರ್ತೀರಿ. ಮತ್ತು ದೊಡ್ಡಣ್ಣ ಹಾಗೂ ಗಿರಿಜಾ ಲೋಕೇಶ್ ಅಮ್ಮ ಅವರ ಕಾಂಬಿನೇಷನ್ ಇದೆ ಅಂತಂದರೆ ಆ ಚಿತ್ರವನ್ನು ನೋಡೋದೇ ಕಣ್ಣುಗಳಿಗೆ ಒಂದು ರೀತಿಯಲ್ಲಿ ಹಬ್ಬ ಇದ್ದ ಹಾಗೆ. ಸೊ ಇವತ್ತು ಅವ್ರದ್ದೇ ನಿವಾಸಕ್ಕೆ ಬಂದಿದ್ದೀವಿ, ನಮಗಾಗಿ ಅತಿಥಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಗಿರಿಜಾ ಲೋಕೇಶ್ ಅಮ್ಮ ಅವರನ್ನು ಮಾತಾಡಿಸ್ತಾ ಹೋಗೋಣ. ಓಕೆ, ಇವತ್ತಿನ ಹಿದ್ದು ಹೋಮ್ ಟೂರ್ನಲ್ಲಿ ವಿಶೇಷ ಸೆಗ್ಮೆಂಟ್. ಸೊ ದ ಲೆಜೆಂಡ್ ಗಿರಿಜಾ ಅಮ್ಮ ಅವರ ಮನೆಗೆ ಬಂದಿದ್ದೀನಿ. ಗಿರಿಜಾ ಲೋಕೇಶ್ ಅವರು ಅನೇಕ ಚಿತ್ರಗಳಲ್ಲಿ ನಮ್ಮನ್ನು ರಂಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸೊ ಇದು ಅವರ ನಿವಾಸ. ಇವತ್ತಿನ ಅತಿಥಿ. ಸೊ ನಾಕ್ ಮಾಡೋಣ. ಹಲೋ, ನಮಸ್ಕಾರ. ಹಲೋ. ಲಾಕ್ ಮಾಡೋದಲ್ಲ ಆಲ್ರೆಡಿ ಗಂಟೆ. ಹೌದಾ? ಓಕೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಗಂಟೆ ಇದೆ. ಅದ್ಭುತ ಅಮ್ಮ, ಹೇಗೆ ಬಂತು ಈ ಐಡಿಯಾ? ಬನ್ನಿ ಹೇಳ್ತೀನಿ ನೋಡಿ. ಓಕೆ, ಅಲ್ಲಿ ನೋಡಿ, ಎಂಟರ್ ಆದ ತಕ್ಷಣ ದೇವಾಲಯ ಮನೆಯೇ ದೇವಾಲಯ. ಬಾಗಿಲುಳ್ಳು ಕೈ ಮುಗಿದು ಒಳಗೆ ಬಾ. ಯಾರು ಬರ್ತೀರೋ ಅವರು ದೊಡ್ಡವರು ಬಹುಶಃ ನಿಮ್ಮನ್ನ ನೋಡಿಯೇ ಹೇಳಿರ್ಬೇಕು ಅನ್ಸುತ್ತೆ. ಕೈ ಮುಗಿದು ಒಳಗೆ ಬಾ, ಮನೆಯೇ ದೇವಾಲಯ. ಹೌದು ಹೌದು ಅಲ್ವಾ? ಅದಂತಾನೆ ಸರ್, ಇದು ಲೋಕೇಶ್ ಅವ್ರದ್ದು ಅವ್ರದ್ದು ಕಾನ್ಸೆಪ್ಟ್. ಅಲ್ಲಿ ಒಂದು ಹುತ್ತ ಇತ್ತು, ಆ ಹುತ್ತನ ನಾವು ಇದು ಮಾಡಿ ಮನೆ ಕಟ್ಕೋತೀವಲ್ವಾ, ಅದು ತುಂಬ ಮನ್ಸಿಗೆ ಬೇಜಾರಾಗ್ತಾ ಇತ್ತು. ಸೊ ಅದಕ್ಕೆ ಅಲ್ಲೇ ದೇವ್ರ ಮನೆ ಮಾಡಿದ್ರು. ಅಲ್ಲೇ ಹೋಮ ಹವನಗಳೆಲ್ಲ ಅಲ್ಲೇ ನಡೆಯುತ್ತೆ, ಪೂಜೆ ಎಲ್ಲ. ಅದು ಯಾವಾಗಲೂ ಮಾಡ್ತಾ ಇರೋದ್ರಿಂದ ನಮ್ಗೊಂಥರ ಖುಷಿ, ಅದು ಖುಷಿ ಆಗುತ್ತೆ. ಹೌದು ಹೌದು, ಅದು ಎಲ್ಲ ಒಂಥರ ಸಾಧಕರ ನೋಡಿ. ಇದು ನಮ್ಮ ಮಾವನವರ ಶತಮಾನೋತ್ಸವದಲ್ಲಿ ರಾಜ್ಕುಮಾರ್ ಅವರು, ಲೋಕೇಶ್ ಅವರು ಮತ್ತು ನಾನು, ಇವರು ಭಕ್ತ ಅಂಬರೀಷ ಅಂತ
ನಾಟಕ ಅದ್ರ ಬಗ್ಗೆ ಪಾತ್ರ ಮಾಡಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ರು ಪಾಪ ರಾಜ್ಕುಮಾರ್. ಅದೊಂದು ಆಸೆ ಅವ್ರದ್ದು ನೆರವೇರಲಿಲ್ಲ, ಅಂಬರೀಷ ಪಾತ್ರ ಮಾಡೋದು ಅದೊಂದು ಆಸೆ ನೆರವೇರಲಿಲ್ಲ. ಅದರಲ್ಲಿ ನಮ್ಮ ನಾಟಕದ ಕಂಪನಿಲಿ ಅವ್ರು ಅದೇ ಪಾತ್ರ ಮಾಡ್ತಾಯಿದ್ರು, ರಮಾಕಾಂತ ಅಂತ. ಲೋಕೇಶ್ ಅವರು ಅವ್ರ ತಂದೆ ಪಾತ್ರ, ಅಂಬರೀಷನ್ ಪಾತ್ರ ಮಾಡಿದ್ರು. ನಾನು ಅವ್ರ ಹೆಂಡತಿಯಾಗಿ ಮಾಡಿದ್ದೆ. ಒಂದು ಸುಮ್ಮನೆ ಒಂದು ತುಣುಕು ಅಷ್ಟೇ ಅದು. ಬಟ್ ಅದು ಏನು ಅದೇ ಅವರ ನಾಟಕ ಜೀವನ ಸಿನಿಮಾಗೆ ಬಂದಮೇಲೆ ಅವರು ಮರ್ತೇ ಹೋಗಿತ್ತೇನೆ ಅವ್ರಿಗೆ. ಸೊ ಅದನ್ನು 100ನೇ ವರ್ಷಕ್ಕೆ ಸುಬ್ಬಯ್ಯ ನಾಯ್ಡು ಅವರ ಶತಮಾನೋತ್ಸವಕ್ಕೆ ಆ ನಾಟಕ ಮಾಡಿಸಿದ್ದು. ಅಮ್ಮ, ನನಗೆ ಈ ಪ್ರಶ್ನೆ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಗಿರಿಜಾ ಲೋಕೇಶ್ ಅವರ ಬಗ್ಗೆ ಓದ್ತಾ ಇದ್ದೀನಿ ಅಂತಂದರೆ ತುಂಬ ಕಾಡುವಂತಹ ಪ್ರಶ್ನೆ ಇದು. ನಾವು ಕೆಲವರನ್ನ ನೋಡಿದ್ದೀವಿ, ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಚಿತ್ರರಂಗಕ್ಕೆ ಬರುವಂಥವ್ರು ಮತ್ತು ಚಿತ್ರರಂಗವೇ ಬದುಕು ಅನ್ನುವಂಥವ್ರು. ನೀವು ಯಾವ ಸಾಲಲ್ಲಿ ನಿಲ್ತೀರಿ ಅಂತ? ನಾನು ಬದುಕಿಗಾಗಿ ಈ ರಂಗಭೂಮಿಯನ್ನು ಆರಿಸ್ಕೊಂಡಿದ್ದು. ನಮಗೆ ಏನು ನನ್ನ ತಂದೆಗೆ ವ್ಯಾಪಾರದಲ್ಲಿ ಲಾಸ್ ಆದಾಗ ನಾವು ಒಂಥರ ತೀರಾ ಬೀದಿಗೆನೇ ಬಿದ್ದುಬಿಟ್ವಿ ಅಂತ ಹೇಳ್ಬೋದು. ಅಷ್ಟು ಕಷ್ಟ ಆದಾಗ ನಮ್ಮ ತಾಯಿ ಖುಷಿಗೆ ಅಂತ ನಮಗೆಲ್ಲ ಸಂಗೀತ, ನೃತ್ಯ ಅದನ್ನೆಲ್ಲ ಕಲಿಸಿದ್ರು ನಮಗೆ. ಹಾಗಾಗಿ ಅವ್ರು ಏನು ಮಾಡಿದ, ಇದು ನಮಗೆ ಬದುಕಿಗೆ ದಾರಿ ಆಯಿತು. ನನ್ನ ನೃತ್ಯ ಒಂದು ಏನೋ ಕಲ್ತಿದ್ದು, ಪೂಜಾ ನೃತ್ಯ. ಈ ನಾಟಕ ಶುರು ಆಗೋಕ್ಕೆ ಮುಂಚೆ ಪರದೆ ಓಪನ್ ಆದ್ಕೊಂಡೆ ಒಂದು ಪೂಜಾ ನೃತ್ಯ ಇದ್ದೇ ಇರುತ್ತೆ, ಕಂಪಲ್ಸರಿ ಅದು. ಸೊ ಅದು ನಮಗೆ ಒಂದು ಜೀವನಕ್ಕೆ ದಾರಿ ತೋರಿಸ್ತು. ಅವಾಗೇನು ಒಂದು ನೃತ್ಯ ಮಾಡಿದ್ರೆ 10 ರೂಪಾಯಿ 15 ರೂಪಾಯಿ ಹೆಂಗೆ ಕೊಡ್ತಿದ್ರು, ಅದು ನಮಗೆ ಬೇಕಾದಷ್ಟು ಆಗೋದು. ಬೇಕಾದಷ್ಟು ಒಂದು 15 ದಿನಕ್ಕೆ, ಒಂದು ತಿಂಗಳಿಗೆ ಅಷ್ಟು ದಿನಸಿ ಬರೋದು. ಏನು ಬೇಕು ಮನುಷ್ಯನಿಗೆ ತಿನ್ನೋಕೆ ಅಷ್ಟೇ ಅಲ್ವಾ, ಇರೋಕ್ಕೊಂದು ಮನೆ, ತಿನ್ನೋಕೆ ದವಸ ಧಾನ್ಯಗಳು ಅಷ್ಟೇ ಅಲ್ವಾ ಬೇಕಾಗಿರೋದು. ಅದ್ರ ಮೇಲಿನ ಆಸೆ ಎಲ್ಲ ಏನೂ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಈ ರಂಗಭೂಮಿಯನ್ನು ಆರಿಸ್ಕೊಂಡೆ. ಫಿಶ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಪ್ರಾಣಿ ಪಕ್ಷಿ ಅದ್ರ ಜೊತೆ ಸಮಯ ಕಳೆಯೋದೇ ಒಂಥರ ಚಂದ, ಆ ಮೀನಿನ ನಲಿದಾಟವನ್ನೇ ನೋಡೋದೇ ಒಂಥರ ಚಂದ. ಹೇಗೆ ಅನ್ಸುತ್ತೆ ನಿಮಗೆ ಅದನ್ನ ನೋಡಿದಾಗ? ಸಮಯ ಇಲ್ಲ, ಹಾಗೆ ಒಂದು ನಮಗೆ ಒಂಥರ ಹಾಗೆ ಕಳೆದೋಗುತ್ತೆ. ಅದೆಲ್ಲ ನನ್ನ ಮಗನ ಒಂದು ಇದು ಆಸೆ. ಅವನಿಗೆ ಇನ್ನೂ ದೊಡ್ಡದಾಗಿಡಬೇಕು ಅಂತ ಆಸೆ. ದೊಡ್ಡ ಫಿಶ್ಗಳು ಎಷ್ಟು ಚೇಂಜ್ ಮಾಡಿದಾನೋ ಅವನು. ತುಂಬ ಅವನಿಗೆ ತುಂಬ ಇಷ್ಟ. ಅಲ್ಲೊಂದಿದೆ ನೋಡಿ, ಪುಟಾಣಿದದು, ಅದೊಂದು ಅದೆಲ್ಲ ತುಂಬ. ಮತ್ತು ನಾಯಿ ಅಂತೂ ನಮ್ಮ ಅವಶ್ಯಕತೆಗೆ ಬೇಕಾಗಿದೆ ಈಗ ಪಾಪ. ಅವರಿಂದ ನಾವು ಬದುಕ್ತಾ ಇದ್ದೀವಿ. ಅವರಿಲ್ಲ ಅಂದರೆ ನಾವು ಹಿಂಗೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇಲ್ಲದ್ರೆ ಎಲ್ಲರೂ ಬಾಗಿಲು ತೆಕ್ಕೊಂಡು ಬರ್ತಾ ಇರೋದೆ. ಆ ನಾಯಿ ಇರೋದ್ರಿಂದ ಒಂದು ಅದು ಅಬಚೂರಿನ ಪೋಸ್ಟ್ ಆಫೀಸ್ ಚಿತ್ರಕ್ಕೆ ಪ್ರಾದೇಶಿಕ ಪ್ರಶಸ್ತಿ ಬಂತು. ಆಗ ನಮಗೂ ಹೀರೋ ಹೀರೋಯಿನ್ಗೆಲ್ಲ ಒಂದು ಪ್ರಶಸ್ತಿಯನ್ನು ಕೊಡ್ತಾಯಿದ್ರು, ಒಂದು ಸ್ಮರಣ ಸಂಚಿಕೆ ಥರ. ಅದು ಫಕ್ರುದ್ದೀನ್ ಆಲಿಯಾ ಅಹ್ಮದ್ ಅವರು ಅದು. ಆಮೇಲೆ ನನ್ನ ಮಗಳಿಗೆ ಅವಳ ಹುಲಿಯಾ ಚಿತ್ರಕ್ಕೆ ಪೋಷಕ ನಟಿ ಪಾತ್ರ ಬಂದಿದ್ದು. ನನಗೆ ನಾಟಕ ಅಕಾಡೆಮಿ ಚಿತ್ರಕ್ಕೆ ಪಾತ್ರ ಅದು ಅವಾರ್ಡ್ ಬಂದಿತ್ತು. ಅದೆಲ್ಲ ನನ್ನ ಮನೆಯ ಕುಟುಂಬದ ಒಂದು ಫೋಟೋಸ್. ಲೋಕೇಶ್ ಅವ್ರಿಗೆ ಇಷ್ಟವಾದಂಥ ಫೋಟೋ ಅದು. ಹೌದು, ಏನು ಲಕ್ಷ್ಮೀನಾರಾಯಣ ಅವರ ಇದು ಅವರ ರಿಸೆಪ್ಷನ್ಗೆ ಹೋಗಿದ್ವಿ, ಆವಾಗ ತೆಗೆಸ್ಕೊಂಡಿದ್ದು ನಾವು. ತೆಗೆಸ್ಕೊಂಡಂಥ ಫೋಟೋ ಏನು ಲಕ್ಷ್ಮೀನಾರಾಯಣ ಅವರು. ಫೋಟೋಗಳು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿ ಚಂದ ಅನ್ಸುತ್ತಲ್ಲ? ಹೌದು, ತುಂಬಾ ಚಂದ. ಎಷ್ಟು ನೆನಪುಗಳು ಮಧುರವಾಗಿರುತ್ತೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರುವಂತಹ ಹಾಲ್ ಏನಿದೆ, ಗಿರಿಜಾಮ್ಮ ಮನೆಗೆ ಎಂಟ್ರಿ ಆದ ತಕ್ಷಣ ನಮಗೆ ಹಾಲ್ ಕಾಣಿಸುತ್ತೆ. ಹಾಲಿನ ಒಳಗಡೆ ಬರ್ತಾ ಇದ್ದಂತೆ ಸ್ವಾಗತ ಕೋರೋದಕ್ಕೆ ಗಂಟೆ, ಮತ್ತೊಂದು ಕಡೆ ಹಾಲ್ನ ಒಳಗಡೆ ಬರ್ತಾ ಇದ್ದಂತೆ ದೇವಸ್ಥಾನ ಕಾಣುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ರಾಯರ ಫೋಟೋವನ್ನ ನಾವು ಗಮನಿಸಬಹುದು. ರಾಯರು ನಂಬಿದವರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ, ಸದಾ ಕಾಯುವಂತಹ ಕೆಲಸವನ್ನ ರಾಯರು ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆ ದೇವಸ್ಥಾನವನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲಿ ಮೊದಲು ಈ ಜಾಗದಲ್ಲಿ ಹುತ್ತ ಇತ್ತು. ಸೊ ಹಾಗಾಗಿ ಇವತ್ತು ನಾವು ಮನೆ ಮಾಡ್ಕೊಂಡಿದ್ದೀವಿ, ಆದ್ರೆ ಹುತ್ತ ಇದ್ದಂತಹ ಜಾಗದಲ್ಲಿ ದೇವಾಲಯ ಇರಬೇಕು ಅನ್ನುವಂತಹ ಕನಸಿತ್ತು. ಹಾಗಾಗಿ ದೇವಾಲಯವನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನ ಗಿರಿಜಾಮ್ಮ ಹೇಳ್ತಿದ್ದಾರೆ. ಸೊ ಇದು ಮನೆಯ ಆವರಣಕ್ಕೆ ಹಾಲ್ನಲ್ಲಿ ಎಂಟರ್ ಆದ ತಕ್ಷಣ ದೇವಸ್ಥಾನ ಇದೆ. ಮತ್ತೊಂದು ಕಡೆ ಬಲಭಾಗದಲ್ಲಿ ಒಂದು ಟಿವಿ ಹಾಲ್ ಇದೆ.
ಸೊ ಎಲ್ಲ ಕುಟುಂಬದ ಸದಸ್ಯರ ಜೊತೆ ಗಿರಿಜಾ ಅಮ್ಮ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡುವಂಥದ್ದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಇದು. ಅದರ ಜೊತೆಗೆ ಅವಾರ್ಡ್ಗಳನ್ನು ಕೂಡ ಜಿ ಕುಟುಂಬ ಅವಾರ್ಡ್ಸ್, ಏಕೆಂತಂದ್ರೆ ಜಿ ಜೊತೆ ಅವಿನಾಭಾವ ಸಂಬಂಧ ಗಿರಿಜಾ ಲೋಕೇಶ್ ಅಮ್ಮ ಅವರಿಗಿದೆ. ಹಾಗಾಗಿ ಜಿ ಕುಟುಂಬ ಅವಾರ್ಡ್ಸನ್ನು ಕೂಡ ಇಲ್ಲೇ ಟಿ ವಿ ಪಕ್ಕದಲ್ಲೇ ಇಟ್ಟಿರುವಂತಹ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು. ಅದಾದ ನಂತರ ಕಂಪ್ಲೀಟ್ ರೈಟ್ ಸೈಡಿಗೆ ಬಂದರೆ ಕಿಚನ್ ಇದೆ. ಸೊ ಕಿಚನ್ನಲ್ಲಿ ಸೃಜನ್ ಲೋಕೇಶ್ ಅವರ ಪತ್ನಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಘಮಘಮಿಸುವಂತಹ ಅಡುಗೆ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ನೀವು ಲೆಫ್ಟ್ ಸೈಡಿಗೆ ಬಂದರೆ ಮೆಟ್ಟಿಲಿದೆ. ಸೊ ಈ ಮೆಟ್ಟಿಲ ಮೇಲೆ ನಮ್ಮ ಕ್ಯಾಮ್ರಾಮನ್ ಒಂಚೂರು ಪ್ಯಾನ್ ಮಾಡಿ ತೋರಿಸ್ತಾರೆ. ಮೆಟ್ಟಿಲ ಬಳಿ ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಇದರಲ್ಲಿ ಲೋಕೇಶ್ ಸರ್ ಹಾಗೂ ಅವರ ತಂದೆ ಇರುವಂತಹ ಫೋಟೋವನ್ನು ನೀವು ಗಮನಿಸಬಹುದು. ಸೊ ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಸಖತ್ತಾಗಿರುವಂತಹ ಫೋಟೋ ಇದೆ. ಮತ್ತೊಂದು ಕಡೆ ರೈಟ್ ಸೈಡಲ್ಲಿ ನೀವು ನೋಡಬಹುದು ಚೇತಕ್ ನಲ್ಲಿ ಲೋಕೇಶ್ ಸರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಚೇತಕ್ ಓಡಿಸ್ತಾ ಇರುವಂತಹ ಫೋಟೋ ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂತಹ ಫೋಟೋ. ನಿಜಕ್ಕೂ ಕೂಡ ಲೈಕ್ ಹಳೇ ಮೆಮೊರಿಗಳು ನೆನಪಾಗ್ತಾ ಇದೆ ಗಿರಿಜಾಮ್ಮ. ಇನ್ಫ್ಯಾಕ್ಟ್ ಇದನ್ನ ನೋಡ್ತಾ ಇದ್ರೆ ನನಗಂತೂ ಲಿಟ್ರಲಿ ಖುಷಿ ಆಗ್ತಾ ಇದೆ. ಅದಾದ ನಂತರ ದೇವ್ರದ್ದು ವಿಗ್ರಹಗಳು. ಎಷ್ಟು ಸಮಯ ಕೊಡ್ತೀರಿ ಪೂಜೆ ಪುನಸ್ಕಾರ? ಕೊಡ್ತೀನಿ, ತುಂಬಾನೇ ಸಮಯ ಕೊಡ್ತೀನಿ ನಾನು. ಯಾಕಂದ್ರೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು, ನಡೆಸ್ಕೊಂಡು ಹೋಗ್ತಾ ಇರೋದು ಬೇರೆಯವರು ನಾಸ್ತಿಕರು ಇಲ್ಲ ಅಂತ ಹೇಳ್ಬೋದು. ಆದರೆ ಯಾವುದೋ ಒಂದು ಶಕ್ತಿ ಇರೋದಂತೂ ನಿಜ ಅಲ್ವಾ? ಸೊ ನಾನಂತೂ ನನ್ನ ಕಷ್ಟ, ನನ್ನ ಸುಖ, ನನ್ನ ಒಂದು ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಆ ದೇವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳೋದು. ದೇವರೇ ಹೇಗಾದರೂ ಮಾಡಿ ನಡೆಸ್ಕೊಡು, ಏನು ಮಾಡೋದು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತಂದರೆ, ಈ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೊತ್ತಲ್ಲ, ಮನೆ ಕಟ್ಟಬೇಕಾದ್ರೆ ಕೈಯೆಲ್ಲ ಖಾಲಿ ಆಗೋಗ್ಬಿಡುತ್ತಲ್ಲ. ವಾರ ಒಂದು ಬಂತು ಅಂತಂದರೆ ಅವ್ರಿಗೆ ಬಟವಾಡೆ ಮಾಡೋದೇ ಒಂದು ದೊಡ್ಡ ಕೆಲಸ ಇರುತ್ತೆ. ಹಾಗೆ ಗೃಹ ಪ್ರವೇಶ ಸಮಯದಲ್ಲಿ ಖರ್ಚಾಗೋಯ್ತು, ಎಲ್ಲ ಹಣನೂ ಖರ್ಚಾಗೋಯ್ತು. ಆಗ ನಾವು ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ, ನಾನು ನನ್ನ ಗಂಡ ಇಬ್ಬರೂ. ಸೊ ಆ ಹಣನ ಸ್ವಲ್ಪ ಮುಂಗಡವಾಗಿ ತಗೋಬೋದಿತ್ತು. ಕೇಳಿದರೆ ಅವರು ಪಾಪ ಕೊಡ್ತಾಯಿದ್ರು. ನಮ್ಮ ಯಜಮಾನ್ರು ಹೋಗಿ ಹೌದು ಅವ್ರ ಹತ್ರ ಯಾಕೆ ನಾವು ಕೇಳಬಾರ್ದು ಅಂತ ಹೇಳಿದ್ರು. ಆಮೇಲೆ ನನಗೆ ಒಂಥರ ಆಗೋಯ್ತು. ಅಯ್ಯೋ, ಗೃಹ ಪ್ರವೇಶಕ್ಕೆ ನಾವು ಯಾರ ಹತ್ರ ಯಾಕೆ ಕೇಳಬೇಕು? ದೇವರೇ ಪರಮಾತ್ಮ, ನಂಗೆ ತೋರಿಸ್ತಾ ಇಲ್ಲ, ನನಗಂತೂ ಕೇಳೋದು ಇಷ್ಟ ಇಲ್ಲ, ಯಾರ ಹತ್ರನೂ ನನಗೆ ಇಷ್ಟ ಇಲ್ಲ. ಆಮೇಲೆ ಅನ್ಕೊಬೋದು ಗೃಹ ಪ್ರವೇಶ ನಾನು ಬೇರೆಯವರಿಂದ ತೊಗೊಂಡು ಮಾಡಿದ್ವಿ ನಾವು ಅಂತ ನಾವು ಹೇಳ್ಕೊಬೇಕಾಗತ್ತೆ. ಯಾಕಂದರೆ ಒಂದು ಚೂರು ಸಾಲ ಮಾಡದೆ ಅವರು ಪಾಪ ಲೋಕೇಶ್ ಅವ್ರ ಮನೆ ಎಲ್ಲ ಪೂರ್ತಿ ಮಾಡಿದ್ದಾರೆ. ಗೃಹ ಪ್ರವೇಶಕ್ಕೆ ಯಾಕೆ ನಾವು ನಮ್ಮದೇ ದುಡ್ಡಾದ್ರೂ ನಂಗೆ ಕೇಳೋಕ್ಕೊಂಥರ ಮುಜುಗರ. ಅಲ್ಲೇ ಹೋಗಿ ಅವನ ಹತ್ರ ಕೂತ್ಕೊಂಡೆ, ಭಗವಾನ್ ಏನು ಮಾಡ್ತೀಯಪ್ಪ ಮಾಡು ಅಂತ. ಆಮೇಲೆ ನಮ್ಮ ಮಾವ ಅಂದರೆ ಲೋಕೇಶ್ ಅವರ ಚಿಕ್ಕಪ್ಪ ಇದ್ರು ಮನೇಲಿ. ಅವರು ಬಂದು ಏನೋ ಕೇಳ್ತಾ ಇದ್ರು, ಯಾರ ಹತ್ರನೋ ದುಡ್ಡು ಕೇಳಿ ಅಂತ ಇದ್ರು. ಏನದು ಅಂತಂದರು. ಹೀಗೆ ಮಾಮ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೇಳು ಅಂತಿದ್ದಾರೆ, ನಂಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂತಂದು. ಆಮೇಲೆ ಎಷ್ಟು ಬೇಕು ಅಂದರೆ ಒಂದು 50,000 ಬೇಕು ಅಂತಂದೆ. ಹೌದಾ ಅಂದ್ಬಿಟ್ಟು ಅವ್ರ ಮಂಚದಲ್ಲಿ ಅವ್ರದ್ದೊಂದು ಪುಟಾಣಿ ಇದೊಂದು ಸೂಟ್ ಕೇಸ್ ಇರೋದು, ಆ ಮಂಚದ ಕೆಳಗಡೆ ಹೋಗ್ಬಿಟ್ಟು ಆ ಸೂಟ್ ಕೇಸ್ ತೊಗೊಂಡ್ಬಿಟ್ಟು ತೆಗೆದ್ಬಿಟ್ಟು ಅವ್ರದ್ದು ಒಂದು ದಾರ ಇಲ್ಲಿ ಕಟ್ಕೋತಾರೆ ನೋಡಿ, ಅಲ್ಲಿಂದ ತೆಗೆದ್ಬಿಟ್ಟು ಹೋಗಿ 1 ಲಕ್ಷ ಕೊಟ್ಟರು. ಅಯ್ಯೋ, ಮುಂಜಾನೆ ಗೊತ್ತಿದ್ರೆ ಅಭ್ಯಾಸ ಮಾಡ್ಬೋದು. ಪುಟಾಣಿ ಇದು ಯಾರು ನೋಡ್ತಾರಲ್ವ, ನಾವು ಏನು ಅದನ್ನ ಮಂಚದ ಕೆಳಗಡೆ ಇಟ್ಕೊಂಡಿದ್ದಾರೆ ಅವರು, ಅವ್ರ ಮಂಚದ ಕೆಳಗಡೆ. ಸೊ ಹಾಗಾಗಿ 1 ಲಕ್ಷ ರೂಪಾಯಿ ಅವರೇ ಕೊಟ್ಟರು. ಸೊ ಇದು ನಾನು ದೇವರ ದಯೆ ಅಂತಲೇ ನಾನು ಅಂದ್ಕೊಳ್ಳೋದು. ಅವನೇ ಮಾಡಿಸಿರೋದು ಇದು ಅಂತ ಅಂದ್ಬಿಟ್ಟಲ್ವಾ, ಎಲ್ಲ ಅವನೇ ಅಂತ. ಸೊ ನನಗಂತೂ ನನ್ನ ಒಂದು ಬದುಕಲ್ಲಿ ಅವನ ಒಂದು ಕೃಪೆ ಇಲ್ಲ ಅಂದಿದ್ರೆ ನಾವಿಷ್ಟು ಮುಂದುವರಿಯೋದು, ನನ್ನ ಮಕ್ಕಳು ಮುಂದುವರಿಯೋದು ಅಲ್ಲ. ನಮ್ಮ ಪ್ರತಿಭೆನೂ ಅವನೇ ಕೊಡೋದು. ನಾವು ಮಾಡಿಬಿಟ್ವಿ, ನಾವು ಹಾಗೆ ಮಾಡಿದ್ವಿ ಅದೆಲ್ಲ ಇಲ್ಲ. ಅವ್ನು ಕೊಟ್ರೇ, ಅವನ ನೆನಪಿನ ಶಕ್ತಿ ಕೊಟ್ರೇ ನಮಗೆ ಬದುಕು ಅಲ್ವಾ? ಆ ನೆನಪಿನ ಶಕ್ತಿ ಕೊಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಅವನನ್ನೇ ನೀನು ಕೊಟ್ಟಿದ್ದಕ್ಕೆ ನಾನು ಮಾಡಿದ್ವಿ. ನಮ್ಮ ಪ್ರಯತ್ನ ಇರ್ಬೋದು ಸ್ವಲ್ಪ ಒಂದು ಕಾಳನಷ್ಟು, ಇನ್ನು ಮಿಕ್ಕಿದೆಲ್ಲ ಅವನು ಹೇಗೆ ನಡೆಸಬೇಕು ಅಂತ ಅಂದ್ಕೊಂಡಿರ್ತಾನೋ ಅದೇ ಅವನದೇ ಇಲ್ಲ. ಓಕೆ ವೀಕ್ಷಕರೇ, ಈಗ ನಾವು ಗಿರಿಜಾ ಅಮ್ಮ ಅವರ ಮನೆಯಲ್ಲಿರುವಂತಹ ದೇವಸ್ಥಾನವನ್ನು ತೋರಿಸಿದ್ವಿ. ಸೊ ಈಗ ನೋಡಿ, ಇಲ್ಲೆಲ್ಲವೂ ಕೂಡ ಪ್ರಶಸ್ತಿಗಳು, ನೆನಪಿನ ಕಾಣಿಕೆಗಳು, ಬೆಳ್ಳಿಯ ಗದೆ. ಅಬ್ಬಬ್ಬಾ ಅಮ್ಮ, ಎಷ್ಟು ಖುಷಿ ಆಗುತ್ತೆ ಸನ್ಮಾನ ಮಾಡಿಸಿಕೊಂಡಾಗ. ತುಂಬಾ ಖುಷಿ ಅಂತ ಅನಿಸುತ್ತೆ. ಏನೋ ಒಂದು ಸಾಧನೆ ನಾವು ಮಾಡಿಲ್ಲ,
ಆದ್ರೂ ಖುಷಿ ಅಂತ ಅನಿಸುತ್ತೆ ಇದೆಲ್ಲ ಸಿಕ್ಕಾಗ. ಇದೆಲ್ಲ ನನ್ನ ಮಗನಿಗೆ ಸಿಕ್ಕಿದ್ದು, ಇದು ನನಗೆ ಸಿಕ್ಕಿದ್ದು MP ಪ್ರಕಾಶ್ ಬಂದು, ಶಂಕರ್ ನಾಗ, ಇದು ಸೃಜನ್ ಬಡ, ಛೋಟಾ ಚಾಂಪಿಯನ್ ಅದರದ್ದು, ಇದೆಲ್ಲ ಲೋಕೇಶ್ ಅವ್ರದ್ದು. ಅದು ಹಿಂದ್ಗಡೆ ಇರೋದಲ್ಲ ಚೆನ್ನೈಯಲ್ಲಿ ಸಿಕ್ಕಂಥ ಪ್ರಶಸ್ತಿಗಳು. ಇದು ಅದೇ ರಾಷ್ಟ್ರೀಯ ಪುರಸ್ಕಾರ ಅದಕ್ಕೆ ಸಿಕ್ಕಿದ್ದು. ಮತ್ತು ಇದೆಲ್ಲ ಎಲ್ಲ ಭೂತೈನ ಮಗ, ಅಯ್ಯೋ ಅದು ಇದು ಎಲ್ಲ ಮೇಲಿದೆ. ಸೊ ಈಗ ನಾವು ಬಂದಿರುವಂತಹದ್ದು ಇದೆ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಂತಹ ಕಿಚನ್. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಮ್ಮ ಆ ಚಾನೆಲ್ನ? ಈಗಲೇ ಇವಕ್ಕಲ್ಲೇ ಶುರು ಮಾಡ್ತೀನಿ. ಓಕೆ, ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಸ್ಪೆಷಲಿ ಫ್ಯಾಮಿಲಿಯ ಜೊತೆ ಊಟ ಮಾಡೋದೇ ಒಂಥರ ಸಂಭ್ರಮ. ತುಂಬ ಜನ ಆರ್ಟಿಸ್ಟ್ಗಳಿಗೆ ಆ ಸಮಯನೇ ಸಿಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಆಗಿಲ್ಲ, ಶೂಟಿಂಗ್ ಅವ್ರವ್ರಿಗೆ ಇದ್ದಾಗ ಸಿಗೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಓಕೆ, ಏನೇನೆಲ್ಲ ಅಡುಗೆ ಮಾಡ್ತೀರಮ್ಮ ನೀವು? ನನ್ನ ಚೀಫ್ ಕುಕ್ ಅಲ್ಲಿದ್ದಾರೆ, ಅವರೇನೇ ಇವಾಗೆಲ್ಲ ತುಂಬ ಅಡುಗೆ ಮಾಡೋದು. ಇವರು ಸುಕನ್ಯಾ ಅಂತ ಅವ್ರು ಮಾಡ್ತಾರೆ, ನನ್ನ ಸೊಸೆ ರೇಷ್ಮಾ ಅವ್ರು ಮಾಡ್ತಾರೆ. ಸೊ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನಾವು ರಿಟೈರ್ಡ್ ಪರ್ಸನ್ನು. ಅದು ನೋಡಿ ಲೋಕೇಶ್ ಅವ್ರದ್ದು ಭುಜಂಗೈನ ದಶಾವತಾರ ಅವಾರ್ಡ್ ಬಂದಿತ್ತು, ಸ್ಟೇಟ್ ಅವಾರ್ಡ್ ಬಂದಿತ್ತು. ಅಲ್ಲಿದೆ ನೋಡಿ, ಅಲ್ಲಿ ನಮ್ಮ ಮಾವ ಆರ್ ನಾಗೇಂದ್ರ ಹೇಳೋದು, ಅದು ಪ್ರೇಷಿಯಸ್ ಅಂತಂದರೆ ಅದು ನನ್ನ ಮೊಮ್ಮಗ. ಮತ್ತು ನಮ್ಮ ಮಾವನವರ ಪ್ರಥಮ ವಾಕ್ಚಿತ್ರ, ಕನ್ನಡದ ಪ್ರಥಮ ವಾಕ್ಚಿತ್ರ. ಅದ ನಾಯಕ ನಟ ME ಸುಬ್ಬಯ್ಯ ನಾಯ್ಡು. ಇವರೇ ಸತಿ ಸುಲೋಚನಾ ಅನ್ನೋ ಚಿತ್ರದಲ್ಲಿ ಇಂದ್ರಜಿತ್ತು ಪಾತ್ರ, ಹೀರೋ ಪಾತ್ರ ಮಾಡ್ತಾವಂಥವ್ರು. ಅಲ್ಲ ಬರೆದಿದೆ ನೋಡಿ, ಫಸ್ಟ್ ಕ್ಯಾನರಿಸ್ಟ್ ಟಾಕಿ ಫಿಲಮ್ ಅಂತ, 1934. ಹೌದು ಅದು. ಇವೆಲ್ಲಮ್ಮ ಜೀನಿಯಸ್ ಮುತ್ತ ಚಿತ್ರದ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದರೆ ಚಿನ್ನಾರಿ ಮುತ್ತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಜೀನಿಯಸ್ ಮುತ್ತ ಹೇಗೆ ಸ್ಪೆಷಲ್ ತಮಗೆ ಅಂತ? ನನಗೆ ಸ್ಪೆಷಲ್ ಯಾಕೆ ಅಂತಂದರೆ ಅದರ ಕತೆ ಏನಂತಂದರೆ, ಇವಾಗ ನಿಮ್ಮ ಚಿನ್ನಾರಿ ಮುತ್ತದಲ್ಲಿ ಒಬ್ಬ ಅನಾಥ ಹುಡುಗ ಅವನು ಹೇಗೆ ಕಳ್ಳ ಆಗಿದ್ದವನು ಹೇಗೆ ಒಂದು ಇದಾಗಿ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡ್ತಾನೆ, ಆ ಥರ ಚಿತ್ರ ಅಲ್ವಾ. ಅದಂತೂ ಆಶ್ಚರ್ಯ ಆಗೋಗ್ಬಿಡುತ್ತೆ, ಕತೆ ಹೇಗಿದೆ ತಿರುವುಗಳನ್ನ ತಗೊಳುತ್ತೆ ಅಂತ. ಹಾಗೆ ಇದು ಒಂದು ಅನಾಥ ಮಗು, ಒಂದು ಡಾಕ್ಟ್ರಿಗೆ ಸಾಕು, ಎಷ್ಟೋ ಮಕ್ಕಳ ಜೊತೆ ಆ ಮಗುನೂ ಜೊತೆಲಿರುತ್ತೆ. ಬಟ್ ಆ ಮಗುಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗೆ ಅದನ್ನು ನೋಡ್ತಾ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಆಗಿರೋದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಮಾಡೋದು, ಆ ಮಗುನು ಬರೋದು, ಎಲ್ಲ ಮಾಡೋದು, ಅಲ್ಲಿ ನಡೆಯುತ್ತೆ. ರೋಗಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಎಲ್ಲ ಅದನ್ನು ನೋಡ್ತಾ ಇರುತ್ತೆ ಆ ಮಗು. ಸೊ ಹಾಗಾಗಿ ಅದಕ್ಕೆ ಅದ್ರ ಬಗ್ಗೆ ಒಂದು ಕುತೂಹಲ ಮೂಡುತ್ತೆ. ಆಮೇಲೆ ಆತನ ತಾಯಿಗೇ ಕಾಯಿಲೆ ಬಂದಾಗ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಅದೆಲ್ಲ ಕಲ್ತ್ಕೊಂಡಿರುತ್ತೆ. ಪ್ರಾಥಮಿಕ ಚಿಕಿತ್ಸೆ ಹೇಗೆ ಕೊಡೋದು ಅಂತಂತ. ಸೊ ಅದು ಕುತೂಹಲ ಬೆಳೀತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಇದರಲ್ಲಿ ಏನೋ ಒಂದು ನರ್ಸಿಂಗ್ ಹೋಮಲ್ಲಿ ಹೋಗಿ ಸೇರ್ಕೋಬೇಕು ಮಾಡಬೇಕು ಅಂತಂದರೆ ಅಲ್ಲಿ ಕೆಲವರು ಏನೋ ತೊಗೊಂಡು ಹೋಗಪ್ಪ ಅದಾಗಲ್ಲ, ಇದೆಲ್ಲ ಆಗಲ್ಲ, ದುಡ್ಡಿದ್ರೇ ಮಾಡೋದು ಅನ್ನೋ ಮಂದಿನೂ ಇರ್ತಾರೆ. ಮಾನವೀಯತೆಯಿಂದ ಮಾಡೋರು ಇರ್ತಾರೆ ಅಲ್ವಾ. ಒಂದೇ ಇದರಲ್ಲಿ ಅವ್ರಿಗೆ ಮಾಡೋಕ್ಕಾಗಲ್ಲ, ಸಾಧ್ಯ ಆಗಲ್ಲ, ಕದ್ದು ಮುಚ್ಚಿ ಮಾಡಬೇಕಾಗತ್ತೆ. ಆ ಥರದ್ದೆಲ್ಲ ಒಂದು ಡ್ರಾಮಾ ಅದೆಲ್ಲ ಇರುತ್ತೆ. ಬಟ್ ಮಗನೂ ಡಾಕ್ಟ್ರು, ತಾಯಿನೂ ಡಾಕ್ಟ್ರು. ಅಲ್ಲಿ ಹೋಗಿ ಒಂದು ಆದಿವಾಸಿಗಳ ಕಾಲೋನಿಲಿ ಹೋಗ್ಬಿಟ್ಟು ಇದ್ಬಿಟ್ಟು ಅವ್ರಿಗೆಲ್ಲ ಎಜುಕೇಷನ್ ಕೊಡೋದು, ವಿದ್ಯೆ ಕಲಿಸೋದು, ಅದೆಲ್ಲ ಅವ್ರನ್ನೆಲ್ಲ ಒಂದು ಲೈಮ್ಲೈಟಿಗೆ ತರೋದು ಅಂಥ ಕೆಲಸ ಮಾಡ್ತಾರಲ್ಲ. ಆ ಕೆಲಸನ ಅವರು ಡಾಕ್ಟರ್ ಸುದರ್ಶನ್ ಅವರು ಆಲ್ರೆಡಿ ಮಾಡಿದ್ದಾರೆ. ಅವರು $7 ಎಷ್ಟೋ ಇಟ್ಕೊಂಡು ಅಲ್ಲಿಗೆ ಬಂದ್ರಂತೆ. ಅವ್ರದ್ದು ಒಂದು ಸಣ್ಣ ಗುಡಿಸಲು, ಆ ಬೆಟ್ಟದ ಮೇಲೆ ಒಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಅಲ್ಲಿ ಬಂದು ಇದು ಮಾಡಿ ಇವಾಗ ಎಷ್ಟು ಜನ ಅಲ್ಲಿಂದ ಕಲಿತು ಹೋಗಿದ್ದಾರೆ, ಎಷ್ಟು ಜನ ಡಾಕ್ಟ್ರ್ ಆಗಿದ್ದಾರೋ, ಎಷ್ಟು ಜನ ಅಲ್ಲೇ ಕೆಲಸ ಮಾಡ್ಕೊಂಡು, ನಾನು ನರ್ಸಿಂಗ್ ಟ್ರೈನಿಂಗ್ ತೊಗೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ. ಅಯ್ಯೋ ಅದಂತೂ ನೋಡಬೇಕು, ಸ್ವರ್ಗ. ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತ ನಾವು ಅನ್ಕೋಬೋದು, ಬಟ್ ನೋಡಿದಾಗ ಇದು ಏರಿಯಲ್ ವ್ಯೂಯಿಂದ ನೋಡಿದಾಗ ಹೇಗೆ ಕಾಣುತ್ತೆ ಗೊತ್ತಾ. ಇಲ್ಲಿಗೆ ನಾವು ಹೋಗಿದ್ವಾ, ಈ ಕಾಡು ಮೇಡು, ಅಪ್ಪ
ಅಪ್ಪ ಎಷ್ಟು ಚೆನ್ನಾಗಿದೆ, ಅಲ್ಲಿ ಹೇಗೆ ಕಟ್ಟಿದ್ರಪ್ಪ, ಯಾವ ಕಾಲದಿಂದ ಇದೆ ಆ ದೇವಸ್ಥಾನಗಳು. ಬಿಳಿಗಿರಿ ಬೆಟ್ಟ ಅದರಲ್ಲೆಲ್ಲ ಆ ಸ್ವಾಮಿ ಎಷ್ಟು ಸುಂದರವಾಗಿರೋ ಸ್ವಾಮಿ. ಎಲ್ಲದಕ್ಕಿಂತ ಪ್ರಕೃತಿ ನೋಡಬೇಕು ನೀವು. ಅದನ್ನು ಆರಿಸ್ಕೊಂಡು ನಾಗಿಣಿ ಭರಣ ಅವರು ಇದು ತಗೊಂಡು ಗಂಡನ ಒಂದು ಹೆಲ್ಪ್ ಅಂತಲೇ ಸಹಾಯ ಮಾಡ್ತಾರಲ್ವ, ಒಂದು ಕಥೆಯಲ್ಲಾಗಲಿ ಸಂಭಾಷಣೆಯಲ್ಲಾಗಲಿ ಮಾಡ್ತಾರೆ. ಬಟ್ ಆಕೆ ಮಾತ್ರ ತನಗೇನು ಬೇಕೋ ಅದನ್ನೇ ತೊಗೋತಾ ಇದ್ಲು ಅವಳು. ಗಂಡ ಇದನ್ನು ಈ ಕಡೆ ತಗೋ ಅಂತಂದ್ರೂ ಇಲ್ಲ ನನಗೆ ಈ ಥರ ಬೇಕು, ಅಲ್ಲ ಹತ್ತಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಆ ಥರ ತೊಗೊಂಡು ಬನ್ನಿ ಅಂತಲೇ ಹೇಳೋಳು. ಆ ಥರ ನನಗೆ ಈ ಥರ ಬೇಕು, ನನಗೆ ಈ ಥರ ತೊಗೊಂಡು ಬನ್ನಿ ಅಂತ. ಅದು ಒಂದು ಖುಷಿ ಕೊಡೋದು ನನಗೆ. ನಾಗಾಭರಣ ಅಂತ ಡೈರೆಕ್ಟ್ರು ಅಲ್ವಾ, ಇಷ್ಟು ದೊಡ್ಡ ಡೈರೆಕ್ಟ್ರು, ಆದ್ರೂ ಆಕೆ ಅದು ನನಗೆ ಈ ಥರ ಶಾರ್ಟ್ ಬೇಕು, ನನಗೆ ಈ ಥರನೇ ಬೇಕು ಅಂತ. ಅಲ್ಲಮ್ಮ ಈ ಥರ ಇದು ಮಾಡ್ಬೋದು ಬಟ್ ನನಗೆ ಈ ಥರ ಬೇಕು ಅಂತ ಹೇಳೋರು. ಸೊ ಅದೆಲ್ಲ ತುಂಬ ಖುಷಿಯಾಗೋದು. ಸೊ ನನ್ನದೇ ಒಂದು ಮೇಯ್ನ್ ಅಂತಂದರೆ ಅದು ಡಾಕ್ಟರ್ ಪಾತ್ರ ನಂದು. ಆ ಹುಡುಗ ಓದಿ ಮಾಡಿ ಅವನನ್ನು ಜೀನಿಯಸ್ ಮುತ್ತ, ಅವನನ್ನು ಡಾಕ್ಟರ್ ಮಾಡಿದ್ದು. ಮತ್ತು ಚಿನ್ನಾರಿ ಮುತ್ತ ಅವರು ಒಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಇದು ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟು. ಮತ್ತು ಪ್ರೊಡ್ಯೂಸರು ಯಾವುದಕ್ಕೂ ಅಂತ ಆಕೆ ಬಂದು ಅವರು ಎಲ್ಲರಿಗೂ ನಮಗೆಲ್ಲ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಊಟ ತಿಂಡಿ ಎಲ್ಲ, ಊಟ ಅಂತೂ ಕೇಳಲೇಬೇಡಿ ನೀವು. ರುಚಿಯಾದ ಅಡುಗೆನ ಅಲ್ಲೇ ಮಾಡಿಸೋರು, ಇಂಥದ್ದು ಬೇಕು ಅಂದರೆ ಅದನ್ನು ಮಾಡಿಸೋರು. ನಾವೆಲ್ಲ ಹೋಟೆಲಲ್ಲಿ ಏನು ತಿನ್ನೋ ಹಾಗಿರಲಿಲ್ಲ, ಒಂದು ಪೌಷ್ಟಿಕ ಆಹಾರವನ್ನೇ ನಮಗೆ ಕೊಡ್ತಾಯಿದ್ರು. ರುಚಿಯಾಗಿ ಏನೋ ಒಂದು ಹೋಟ್ಲಿಂದ ತರಿಸಿ ತಿಂದ್ಕೊಂಡ್ವಿ ಆ ಥರ ಎಲ್ಲ ಇಲ್ಲ. ಒಂಥರ ಮನೆಯಲ್ಲೇ ಇದ್ದಂಥದ್ದು ಮತ್ತು ಆ ಪರಿಸರದಲ್ಲಿದ್ದಂಥದ್ದು ಭಾಳ ಮನಸ್ಸಿಗೆ ತುಂಬ ಒಂದು ಖುಷಿ ಕೊಡ್ತು, ತುಂಬ ಖುಷಿ ಕೊಡ್ತು. ಪಾತ್ರ ಆಗಿರ್ಬೋದು ಮತ್ತು ಇದು ಪರಿಸರ ಕೂಡ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಆ ಹುಡುಗನೂ ಹೊಸ ಹುಡುಗ ಆಗಿದ್ರು, ತುಂಬ ಮುದ್ದಾಗಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಅವನು. ಸೊ ಎಲ್ಲರ ಪ್ರೋತ್ಸಾಹ ಸಿಕ್ಕಿ ಅವನಿಗೆ ಒಂದು ಒಳ್ಳೆಯ ಹೆಸರು ಬರಬೇಕು, ಮುಂದೆ ಚಿತ್ರಗಳಲ್ಲಿ ಅಭಿನಯಿಸುವಂತಾಗ ಆಗಬೇಕು ಅಂತ ನಮ್ಮ ಎಲ್ಲರ ಪ್ರಾರ್ಥನೆ. ಮ್ಯಾಮ್, ಮಜಾ ಟಾಕೀಸ್ನಲ್ಲಿ ನಾವು ಸಾಕತ್ತು ಫನ್ನಿ ಆಗಿರುವಂಥ ಜಾನ್ರವನ್ನು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಮನೆಯಲ್ಲೂ ಹಾಗೆ ಇರ್ತೀರಾ? ಯಾಕೆಂತಂದರೆ ಸೃಜಾ ಸರ್ ಇದ್ದ ಕಡೆ ನಗು ಜಾಸ್ತಿ ಅನ್ನೋದು. ಇಲ್ಲ ಅವ್ರ ಮನೇಲಿ ಆ ಥರ ಇರೋದೇ ಇಲ್ಲ, ತುಂಬ ಸೀರಿಯಸ್. ನೋಡಿದ್ರಲ್ಲ ಮಾತುಕತೆ ಎಲ್ಲ ತುಂಬ ತುಂಬಾ ಕಡಿಮೆ. ಅವ್ರ ಕೆಲಸದಲ್ಲಿ ಮಾತ್ರ ಫನ್ನಿಯಾಗಿ ಅದು ಏನು ಬೇಕೋ ಆ ಪಾತ್ರಕ್ಕೆ ಅದು ಮಾಡ್ತಾನೆ, ಇಲ್ಲ ಅಂದರೆ ತುಂಬ ಸೀರಿಯಸ್. ಅವ್ರ ತಂದೆ ಥರ ತುಂಬ ಸೀರಿಯಸ್ ಅಷ್ಟೇ. ಸ್ಟೇಜಲ್ಲಿ ಮಾತ್ರ ನನ್ನ ಥರ ನಗಿಸ್ತಾ ಇರ್ತಾನೆ. ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಹೇಳ್ತಾ ಇದ್ರು, 1-2 ನಿಮಿಷ ಅಳುವಂಥ ಪಾತ್ರ ಇತ್ತು, ಅದನ್ನು ಮಾಡ್ತಾಯಿದ್ರು, ಫಟ್ ಅಂತ ಹಿಂದೆ ತಿರುಗಿ ನೋಡಿದ ತಕ್ಷಣ ನಗ್ನಗ್ತಾ ಮಾತಾಡಿಸ್ತಾ ಇದ್ರು ಅಂತ. ಅದು ಹೇಗೆ ಅಂತ ನನಗೂ ಗೊತ್ತಾಗಲ್ಲ. ಬಟ್ ನಂಗೆ ಅಳಬೇಕು ಅಂತ ಅಳೋ ಪಾತ್ರ ಆ ಥರ ಎಲ್ಲ ಇದ್ದಾಗ ತಕ್ಷಣ ಅದರ ಆ ಪಾತ್ರದೊಳಗಡೆ ಹೊರಟೋಗ್ಬಿಡ್ತೀನಿ ನಾನು. ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ, ಒಳಗಡೆನೇ ತಯಾರಾಗ್ತಾ ಇರುತ್ತೋ ಏನೋ ಗೊತ್ತಿಲ್ಲ. ತಕ್ಷಣವೇ ಹೊರಟೋಗುತ್ತೆ. ಇದು ಆ ಪಾತ್ರಕ್ಕೆ ಏನು ಬೇಕು, ಆ ಫೀಲಿಂಗ್ಸ್ ಎಲ್ಲ ಅಂತ ಏನಂತೀವಿ ಅದೆಲ್ಲನೂ ಬಂದ್ಬಿಡುತ್ತೆ. ಆಮೇಲೆ ಕಟ್ ಅಂದ್ಕೊಂಡು ಇದಾಗುತ್ತೆ. ಆಮೇಲೆ ಡೈರೆಕ್ಟ್ರಿಗೆ ಕೇಳ್ತಾನೆ, ಯಾಕೆ ನೀವ್ಯಾಕೆ ಅಳ್ತಾ ಇದ್ದೀರಾ ಅಂತಂದರೆ, ಹೌದು ನನ್ನ ಮೊಮ್ಮಗಳಿಗೆ ಹಂಗಾದರೆ ನನಗೆ ಬೇಜಾರಾಗಲ್ವಾ, ನಂಗೆ ಅಳು ಬಂದೇ ಬರುತ್ತಲ್ವಾ ಅಂತಂದ. ಅಯ್ಯೋ ಅಮ್ಮ ಅಂತ ಅವರು ಆ ಥರ ಎಲ್ಲ ಹೇಳ್ತಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಆ ಪಾತ್ರಕ್ಕೆ ಏನು ಬೇಕೋ ತಕ್ಷಣ ಅದು ಕೊಡೋವಂಥ ಒಂದು ಇದು ಬರುತ್ತಲ್ಲ, ತಾನೇ ಬರುತ್ತಲ್ಲ, ಅದು ನನಗೆ ಒಂಥರ ಖುಷಿ ಕೊಡೋವಂಥ ವಿಚಾರ. ನನಗೆ ಖುಷಿ ಅಲ್ವಾ. ಸುಮ್ಮನೆ ಇಲ್ಲಾಂದರೆ ಸ್ವಲ್ಪ ಗ್ಲಿಸ್ರಿನ್ ಕೊಟ್ಟರು ಇದು ಕೊಟ್ಟರು ಅಂದ್ಬಿಟ್ಟು ಅದೆಲ್ಲ ಮಾಡಿಕೊಂಡು ಆ ಕಣ್ಣೆಲ್ಲ ಇದು ಮಾಡಿಕೊಂಡು ಅದು ಎಷ್ಟು ಉರಿ ಆಗುತ್ತೆ ಗೊತ್ತಾ, ಬ್ರಹ್ಮಾಂಡವಾದ ಉರಿ ಆಗುತ್ತೆ ಅದು. ಅದನ್ನು ಹಾಕ್ಕೊಂಡು ಹಿಂಗೆ ತೆಕ್ಕೊಂಡು ಎಲ್ಲ ಮಾಡಿ ಆಮೇಲೆ ರೆಡಿ ಆಗೋದಕ್ಕಿಂತ ತಕ್ಷಣ ಅಲ್ಲಿ ಬೇಕು ಅಂದ ಕೂಡಲೇ ಅದು ಬರುತ್ತಲ್ಲ, ಅಲ್ಲಿಗೆ ಬೇಕು ಆ ಭಾವನೆ ಎಲ್ಲ ಬರುತ್ತಲ್ಲ, ಅದು ಭಗವಾನ್ ಕೃಷ್ಣ. ನೀವು ಮತ್ತು ದೊಡ್ಡಣ್ಣ ಅವರ ಕಾಂಬಿನೇಷನ್ ಇದ್ರೆ ಸಖತ್ ಮಜಾ ಇರುತ್ತೆ, ಕಾಮಿಡಿ ನೋಡೋದಕ್ಕೂ ಒಂದು ಅರ್ಥ ಇರುತ್ತೆ ಅಂತಾರೆ. ನಿಮಗೆ ಯಾವ ಥರ ಅನಿಸುತ್ತೆ, ಲೈಕ್ ದೊಡ್ಡಣ್ಣ ಅವರಾಗಿರ್ಬೋದು, ಇತರ ಆ್ಯಕ್ಟರ್ಗಳನ್ನು ನೋಡಿದ್ದಾಗ? ಹೌದು, ನನಗೆ ಖುಷಿ ಅಂತ ಆಗುತ್ತೆ. ಲೋಕೇಶ್ ಅವರೇ ಹೇಳ್ತಿದ್ರು, ಜನ್ಮದ ಜೋಡಿ ನೀವು ಅಂತ. ಏನಂದರೆ ಸೈಜಲ್ಲಿ ದೊಡ್ಡನಿಗೆ ಸರಿಯಾದ ಜೋಡಿ ಕಣೆ ನೀನು ಅಂತ ಲೋಕೇಶ್ ಅವರು
ರೇಗಿಸ್ತಾ ಇದ್ರು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ಯಾರಿಗೂ ಹೇಳಬೇಡಿ ಏನೋ ಚಿತ್ರ ಇಲ್ಲೇ ನಮ್ಮ ಪಕ್ಕದ ರೋಡಲ್ಲೇ ಮಾಡಿದ್ದು. ಇವಾಗ ನೀವು ಬಂದ್ರಲ್ಲ, ಆ ರೋಡಲ್ಲೇ ಮಾಡಿದ್ದು. ಅಲ್ಲಿ ವಿನಯ ಪ್ರಸಾದ್ ಲೋಕೇಶ್ ಅವರು ಒಂದು ಆಟೋದಲ್ಲಿ, ನಾನು ದೊಡ್ಡಣ್ಣ ಅವರು ಒಂದು ಆಟೋದಲ್ಲಿ ಕೂತಿದ್ರೆ, ಒಂದು ಅಭಿಮಾನಿ ನಿಮ್ಮಂಥ ಹುಡುಗ ಬಂದ್ಬಿಟ್ಟು, ಅಯ್ಯೋ ಆಂಟಿ ಇಳೀರಿ ಆಂಟಿ, ನೀವು ಕೆಳಗಡೆ ಇಳೀರಿ ಆಂಟಿ, ನೀವು ಆಟೋದಲ್ಲಿ ಕೂತ್ಕೊಳ್ಳಿ ಆಂಟಿ, ನೀವು ಇಲ್ಲೇ ಕೂತಿದ್ದೀರಾ, ಇವ್ರ ಪಕ್ಕದಲ್ಲಿ ಯಾಕೆ ಕೂತಿದ್ದೀರಾ, ದೊಡ್ಡಣ್ಣವ್ರ ಪಕ್ಕದಲ್ಲಿ ಯಾಕೆ ಕೂತಿದ್ದೀರಾ, ಅಲ್ಲೇ ಕೂತ್ಕೊಳ್ಳಿ ಆಂಟಿ, ನೀವು ಯಾಕೆ ಇಳೀರಿ ಆಂಟಿ ಇಳೀರಿ ಆಂಟಿ. ಅಯ್ಯೋ ಇಲ್ಲ ಕಣೋ, ನಾನು ಇವಾಗ ಇವ್ರ ಹೆಂಡತಿ ಪಾತ್ರ ಮಾಡ್ತಾ ಇರೋದು ಕಣೋ. ಅವ್ರು ಕೇಳಲ್ಲ, ಇಳಿಯೋಗು. ಆ ಹುಡುಗ ಹೋಗೋವರೆಗೂ ನಾನು ಇಳಿದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ಹೊರಗಡೆ ಮಾತಾಡಿಕೊಂಡು, ಅವ್ನು ಹೋದ್ನ ಕೇಳಿ ಅಂತ ಅಂದ್ಬಿಟ್ಟು, ಆಮೇಲೆ ಎಲ್ಲರೂ ಕಳಿಸ್ತಾರಲ್ಲ, ಹೋಗಿ 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 ಅಂತ ಕಳಿಸ್ದಾಗ ಆ ಹುಡುಗ ಆ ಕಡೆ ಹೋದ. ಆಮೇಲೆ ನಾನು ದೊಡ್ಡಣ್ಣನ ಪಕ್ಕದಲ್ಲಿ ಕೂತ್ಕೊಂಡು ಪಾತ್ರ ಮಾಡಿದ್ದಾಯಿತು. ಸೊ ಆ ಥರ. ಅಂದರೆ ಶೂಟಿಂಗಲ್ಲೂ ಕೂಡ ಈ ಥರದ್ದು ಸ್ವಾರಸ್ಯಕರ ಘಟನೆಗಳು ನಡೀತಾನೆ ಇರುತ್ತಲ್ಲ. ಹೌದು, ತುಂಬ ಖುಷಿ ಅನಿಸುತ್ತೆ. ಅದೊಂದು ಖುಷಿ ಅದೊಂದು. ಮತ್ತು ಕ್ರೇಜಿ ಕರ್ನಲ್ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಸೀರಿಯಲ್ ಅದು 13 ಎಪಿಸೋಡ್. ಅವಾಗ ತಾನೇ ಇದು ಶುರುವಾಗ್ತಾ ಇದ್ದಿದ್ದು ಒಂದು ಗಳಿಗೆ. ಅವಾಗ ಬರ್ತಿದ್ದಾಗ ನಾನು ರಮೇಶ್ ಭಟ್ ಅವರು ಪಾತ್ರ ಮಾಡ್ತಿದ್ವಿ. ನಮ್ಮ ಜೋಡಿ ಬಹಳ ಹಿಟ್ಟಾಗೋಯ್ತು ಅದು. ಅದಾದಾಗ ಇತ್ತೀಚೆಗೆ ಒಂದು 10-15 ವರ್ಷದ ಕೆಳಗೆ ಇದು ಏನಪ್ಪ ಬೇರೆ ಪಾತ್ರ ಇದು ಮಾಡ್ತಿದ್ದೆ. ನಾನು ಅಸ್ಟೆಂಟು, ನಂದು ಲಗೇಜ್ ಎಲ್ಲ ತಂದು ಒಳಗಡೆ ಇಟ್ಟಿದ್ದ. ಅಲ್ಲಿ ಲೋಕೇಶ್ ಅವ್ರದ್ದು ನಂದೊಂದು ಫೋಟೋ ಇದೆ ನೋಡಿ ಅಲ್ಲಿ ಮೇಲೆ. ಆ ಫೋಟೋ ನೋಡ್ಬಿಟ್ಟು ಹಂಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅಯ್ಯೋ ಅಮ್ಮ, ಏನಮ್ಮ ನೀವು ಈ ಫೋಟೋನ ಹಾಕ್ಕೊಂಡಿದ್ದೀರ ಮನೇಲಿ ಅಂತಂದ. ಯಾಕೆ ಅಂತಂದೆ. ಯಾಕೆ ಹಾಕ್ಕೊಬಾರ್ದ ಅಂತಂದರೆ, ಅಮ್ಮ ನೀವು ರಮೇಶ್ ಭಟ್ಟೆ ಹೆಂಡತಿ ಅಲ್ವಾ, ಈ ಫೋಟೋ ಹಾಕ್ಕೊಂಡಿದ್ದೀರ. ಏಯ್ ಅವ್ರ ಹೆಂಡತಿ ಕಣೋ, ನಾನು ಇವ್ರ ಹೆಂಡತಿ ಕಣೋ, ಅದು ಪಾತ್ರ ಅಷ್ಟೇ ಅಂತ. ಹಾಗೆ ರಮೇಶ್ ಭಟ್ ಇದು ಸೀರಿಯಲೆಲ್ಲ ರಮೇಶ್ ಭಟ್ ಜೋಡಿ ನಂದು ಭಾಳ ಪ್ರಸಿದ್ಧಿಯಾಗಿತ್ತು. ಅದೊಂದು ತುಂಬ ಒಳ್ಳೊಳ್ಳೆ ನಮಗೇನಂದರೆ ನನಗೆ ಸಿಕ್ಕಿರೋದು, ನನ್ನ ಲೈಫಲ್ಲಿ ನಂಗೆ ಸಿಕ್ಕಿರೋದು ಬೇಕಾದಷ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ. ನನಗೆ ಸಿಕ್ಕಿರೋ ಪಾತ್ರಗಳಲ್ಲಿ ನಮಗೇನು ಆಯ್ಕೆ ಇಲ್ಲ ನೋಡಿ, ಈ ಪಾತ್ರ ಆದರೆ ಮಾಡ್ತೀನಿ, ಆ ಪಾತ್ರ ಆದರೆ ಮಾಡ್ತೀನಿ ಅನ್ನೋ ಥರದ್ದೆಲ್ಲ ಏನಿಲ್ಲ. ಸಿಕ್ಕಿರೋ ಪಾತ್ರಗಳೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಖುಷಿಯಾಗಿ ಆ ಪಾತ್ರಗಳನ್ನು ನಾನೆಲ್ಲ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ತೃಪ್ತಿ ಇದೆ. ಈ ರಂಗಕ್ಕೆ ಬಂದು, ಚಿತ್ರರಂಗ ಆಗಿರ್ಬೋದು, ನಾಟಕ ರಂಗಕ್ಕೆ ಆಗಿರ್ಬೋದು, ಬಂದದ್ದಕ್ಕೂ ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ. ಅದರಲ್ಲಿ ಯಾವ ರಿಗ್ರೆಟ್ಸು ಇಲ್ಲ. ಸಾಮಾನ್ಯವಾಗಿ ಅನ್ಕೋತಾರೆ, ಅಯ್ಯೋ ಅವ್ರು ಸಿನಿಮಾದವರು, ನಾಟಕದವರು, ಹಾಗೆ ಹೀಗೆ ಅಂತ ನಮ್ಮ ಕಾಲದಲ್ಲೆಲ್ಲ ಮಾತಾಡ್ಕೊಳ್ಳೋದಿತ್ತು. ಈಗಲೂ ಮಾತಾಡ್ಕೊತಾರೆ. ಬಾಡಿಗೆಗೆ ಮನೆ ಸಿಗೋದಿಲ್ಲ ಗೊತ್ತಾ ನಿಮಗೆ, ಆರ್ಟಿಸ್ಟ್ಗಳಿಗೆ ಬಾಡಿಗೆಗೆ ಮನೆ ಸಿಗೋದಿಲ್ಲ. ತುಂಬ ಕಷ್ಟಪಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಇಲ್ಲ, ನನಗೇನು ಆ ಥರ ಆಗಲಿಲ್ಲ. ನಾನು ಲೋಕೇಶ್ ಅವ್ರ ಮದುವೆಗೆ ಸ್ವಂತ ಮನೆಗೆ ಬಂದಿದ್ದು. ಆಮೇಲೆ ಈ ಮನೆ ಕಟ್ಕೊಂಡು ಬಂದು ಇಲ್ಲಿಗೆ ಬಂದು 30 ವರ್ಷ ಆಯಿತು. ಸೊ ಹಾಗಾಗಿ ನನಗೇನಾಗಿಲ್ಲ. ಬಟ್ ಹೇಳೋದು ಆ ಥರ ಎಲ್ಲ ಇದೆ. ಕಲಾವಿದರು, ನಾಟಕದಲ್ಲಿ ಪಾತ್ರ ಮಾಡೋವ್ರಿಗೂ ಅವರೆಲ್ಲ ಬಾಡಿಗೆ ಸರಿಯಾಗಿ ಕಟ್ತಾರೋ ಇಲ್ವೋ ಅಂತ ಅಲ್ವಾ. ಸಿಕ್ಕರೆ ಉಂಟು ನಮಗೆ, ಇಲ್ಲದಿದ್ದರೆ ಇಲ್ಲ. ನಾವು ಹೋಗಿ ನಮಗೊಂದು ಚಾನ್ಸ್ ಕೊಡಿ ಅಂತ ಯಾರ ಹತ್ರ ಕೇಳೋಕ್ಕಾಗಲ್ಲ ಅಲ್ವಾ. ಎಲ್ಲರ ಹತ್ರ ಕೇಳ್ಬೋದು. ಅದಕ್ಕೆ ಏನಾದರೂ ಒಂದು ಮಾಡಿ, ಏನಾದರೂ ಆರ್ಟಿಸ್ಟ್ಗಳಿಗೊಂದು ಏನಾದರೂ ಒಂದು ಶಾಶ್ವತವಾದ ಪರಿಹಾರ ಮಾಡಿ ಅಂತ ಕೇಳ್ಕೊತಾನೆ ಇದ್ದೀವಿ. ಅದು ಯಾರು ಮಾಡ್ತಾರೆ? ಕೋಟಿ ತೊಗೊಳ್ಳೋರು ಮಾಡಬೇಕು ಆ ಥರದ್ದೆಲ್ಲ. ನಾನು ಹೇಳೋದು, ಇವಾಗ ನಾನು ದುಡಿತಾ ಇದ್ದೀನಿ ಅಂದರೆ ನಾನು ಎಷ್ಟು ದುಡಿತೀನೋ ಅದರಲ್ಲಿ 10% ತೊಗೊಳ್ಳಿ ನೀವು. ತೊಗೊಂಡು ಅದಕ್ಕೆ ಏನಾದರೂ ನಮಗೊಂದು ವ್ಯವಸ್ಥೆ ಮಾಡಿ. ಇವಾಗ ನಾವು ಆರಾಮಾಗಿದ್ದೀವಿ, ನನ್ನ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ನೋಡ್ಕೋತಾರೆ ನನ್ನನ್ನು. ಇಲ್ಲದೇ ಇರೋರು, ಆ ಪರಿಸ್ಥಿತಿ ಇಲ್ಲದೇ ಇರೋರು ಅಂಥವನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎಲ್ಲರಲ್ಲೂ, ನಾನು ಯಾರೇ ಒಂದು ದೊಡ್ಡ ಕಲಾವಿದರಿದ್ರೂ ಅವ್ರ ಹತ್ರ ಹೋಗಿ ಕೇಳ್ಕೊತೀನಿ ನಾನು. ಸೊ ಹಾಗಾಗಿ ಆಮೇಲೆ ಇವಾಗ ಲೋಕೇಶ್ ಅವ್ರಿಗೆ ಒಂದು ಇದು ಆಶ್ರಮ ಮಾಡಬೇಕು, ಕಲಾವಿದರದ್ದೇ ಒಂದು ಇಟ್ಕೊಂಡು ಅವರನ್ನೆಲ್ಲ ಯಾರಿಗೆ ಇವಾಗ 70-80 ಆದಮೇಲೆ ಏನು ಮಾಡ್ತಾರೆ ಅವರು ಅಲ್ವಾ. ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಆಸೆ ಇತ್ತು. ಆಮೇಲೆ ಅದೇನೋ ಕೈಗೂಡಲಿಲ್ಲ ಅವರ ಆಸೆ. ಅವರು ಹೋದ್ಮೇಲೆ ನಾನು ಒಂದು 10-15 ಜನ, ನನಗೆ ಎಷ್ಟು ಜನ ಕಲಾವಿದರಿಗಾಗುತ್ತೋ ಅಷ್ಟು ಜನ ನಾನು ಏನು ಅರ್ನ್ ಮಾಡ್ತೀನಿ ಅದನ್ನೆಲ್ಲ ಅವ್ರಿಗೆ ನಾನು ಕೊಡ್ತಾಯಿದ್ದೆ. ಅದನ್ನು ಕೊಡ್ತಾಯಿದ್ದೀನಿ. ಸೊ ಅದು ಸೊ ಇರೋರೆಲ್ಲ ಅಷ್ಟು ಕೋಟಿ ಕೊಟ್ಟರು, ಅಷ್ಟು ಲಕ್ಷಗಳು ಕೊಟ್ಟರು, ಇದು ಮಾಡಿದ್ರು ಅಂತಾರೆ. ನನಗೇನು ಕೊಡ್ತಾರೆ, ಸಣ್ಣ ಪುಟ್ಟ ಅಮೌಂಟು, ನಮಗೆ ಇನ್ನೂ 1000ದಲ್ಲಿರುತ್ತೆ. ಅದು ಬಂದರೆ ಬಂತು, ಇಲ್ದಿದ್ರೆ ಇಲ್ಲ. ಅಂಥದ್ರಲ್ಲಿ ನಂಗೆ ಬರೋದನ್ನೆಲ್ಲ ಅವ್ರಿಗೆ ಕೊಡ್ತಾ ಇರೋದು ನಾನೇ ಗ್ರೇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ.
ಹೌದು, ನಮಗೆ ಬರುವಂಥದ್ರಲ್ಲಿ ದಾನ ಮಾಡೋದೇ ಶ್ರೇಷ್ಠ ಅದು ಆ್ಯಕ್ಚುಲಿ. ಅಮ್ಮ, ಇನ್ನೊಂದು ವಿಚಾರ ಮಾತಾಡಲೇಬೇಕು. ನಾವೆಲ್ಲರೂ ಚಿಕ್ಕವರಿದ್ದಾಗ ನಮಗೆ ಮನೆಯಲ್ಲಿ ಮಸಾಲೆ ಐಟಮ್ ತರೋದಕ್ಕೆ ಹೇಳೋರು. ಗಿರಿಜಾಮ್ಮ ತೋರಿಸ್ತಿದ್ರಲ್ಲ ಅದನ್ನೇ ತಗೊಂಡು ಬಾ ಅಂತ ವಾಪಸ್ ಕಳಿಸೋರು. ಹೌದಾ? ಓಕೆ. ನಿಮ್ಮ ಮನೇಲಿ ಯಾವ ಥರದ ಮಸಾಲೆ ಐಟಮ್ಸ್ ತರಿಸ್ತಾ ಮಸಾಲೆ ಐಟಮ್, ನಾನು ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು. ಈ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈ ಥರ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಈ ಥರದ್ದು ಹಾಕ್ಕೊಂಡು ಇದು ಮಾಡ್ತೀನಿ. ಒಂದೊಂದ್ಸಲಿ ಅದೆಲ್ಲ ಏನೂ ಹಾಕ್ಕೊಳ್ಳಲ್ಲ, ಹಂಗೆ ಮಾಡ್ತೀನಿ. ನಾನು ವೆಜ್ ಕೂಡ ಚೆನ್ನಾಗಿ ಮಾಡ್ತೀನಿ, ನಾನ್ ವೆಜ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೆ. ಇವಾಗಂತೂ ಆಗಲ್ಲ, ಫ್ರೋಝನ್ ಶೋಲ್ಡರ್ ಆಗಿಬಿಟ್ಟು. ಮತ್ತೊಂದು ಮತ್ತು ನನಗೆ ನನ್ನ ಸೊಸೆನೇ ತುಂಬ ಚೆನ್ನಾಗಿ ಮಾಡ್ತಾಳೆ. ನಿಮಗೆ ಅಡ್ರೆಸ್ ಹೇಳಿದೆ ನೋಡಿ, ಕೋಕು ಕಿಚನ್ ಅಂತ. ಆ ಕೋಕು ಕಿಚನ್ ನಮ್ಮದೇ ಹೋಟೆಲ್ಲು. ಸೊ ಅಲ್ಲಿ ಚೆಫ್ ಆವಾಗ ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ನನ್ನ ಸೊಸೆ ಗ್ರೀಷ್ಮನೇ ಹೋಗಿ ಅಲ್ಲಿ ಅಡುಗೆ ಮಾಡ್ತಾಳೆ. ಅಡುಗೆ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಅವ್ರಿಗೇನೋ ತಿನ್ನೋಕೆ ಕೊಟ್ಬಿಟ್ಟು, ಇವಳು ಎಲ್ಲ ಅಲ್ಲಿ ಹೋದರೆ ಬೇಗ ಆಗೋಗುತ್ತಲ್ಲ, ಎಲ್ಲ ಹೆಚ್ಚಿಟ್ಟಿರ್ತಾರೆ, ಮಾಡಿರ್ತಾರೆ. ಹೋಗ್ಬಿಟ್ಟು ಎಲ್ಲನೂ ಮಾಡಿಬಿಟ್ಟು ಅವಳು ಬರ್ತಾಳೆ ಮನೆಗೆ. ಸೊ ನನ್ನ ಸೊಸೆಗೆ ರೇಗಿಸ್ತಾ ಇರ್ತೀನಿ, ನೀನೇನು ಮದುವೆ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋಕ್ಕೋಸ್ಕರ ಕಣೆ, ಹುಷಾರು, ಹೋಟ್ಲಿಗೆ ಹಾಕ್ಬಿಡ್ತಾರೆ ಅಂತ. ಅಂದ್ಬಿಟ್ಟಲ್ಲ. ಅವಳು ಕೂಡ ತುಂಬ ಟ್ಯಾಲೆಂಟೆಡು. ಅವಳು ಕಥಕ್ ಡ್ಯಾನ್ಸರು, ನನ್ನ ಮಗಳು ಭರತನಾಟ್ಯ ಡ್ಯಾನ್ಸರು. ಸೊ ನಮ್ಮ ಮನೆಯಲ್ಲ ಎಲ್ಲರೂ ಒಂಥರ ಕಲಾವಿದರ ಒಂದು ಪುಟ್ಟ ಸಂಸಾರ ನಮ್ಮದು ಅಂತ ಹೇಳ್ಬೋದು. ಅಣ್ಣವರೆಲ್ಲ ಬಂದಿದ್ದಾರಾ ಮನೆಗೆ? ಅಣ್ಣವರು ನಮ್ಮ ಮಾವ ಅವ್ರನ್ನ ತೋರಿಸಲ್ಲ, ಅವ್ರ ಕಂಪನಿಯಿಂದನೇ ಬಂದಿದ್ದವರು. ಅವ್ರ ಮನೆಯವರೆಲ್ಲ ಅಷ್ಟು ಜನರು, ಅವ್ರ ತಂದೆ, ಇವರು ತಮ್ಮ ತಂಗಿ ಎಲ್ಲರೂ ಇವ್ರ ಕಂಪನಿಯಲ್ಲಿ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಅದರಲ್ಲಿದ್ದವರು. ಆಮೇಲೆ ಅವರು ಚಿತ್ರರಂಗಕ್ಕೆ ಬಂದಿದ್ದು. ಇವ್ರ ಕಂಪನಿ ಇದ್ದಾಗಲೇ ಆ ಪಾತ್ರ ಮಾಡಿ ಆದಮೇಲೆ ಅವರು ಚಿತ್ರರಂಗಕ್ಕೆ ಬಂದಿತ್ತು. ಅಮೇಜಿಂಗ್. ಓಕೆ, ಫೈನಲಿ ಜೀನಿಯಸ್ ಮುತ್ತ ಚಿತ್ರದ ಬಗ್ಗೆ ಏನು ಹೇಳ್ತೀರಿ ಪ್ರೇಕ್ಷಕರಿಗೆ? ಒಳ್ಳೆ ಚಿತ್ರ ಮಾಡಿದ್ದಾರೆ ನಾಗಿಣಿ ಭರಣ ಅವರು. ಒಂದು ಲೇಡಿ ಡೈರೆಕ್ಷನ್ ಅಂತ ಅಸಡ್ಡೆ ಮಾಡಬೇಡಿ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ. ಆ ಹಳ್ಳಿಯ ಸೊಗಡನ್ನು, ಕಾಡಿನ ಸೊಬಗನ್ನು ಹೇಗೆ ತೋರಿಸಿದ್ದಾರೆ, ಆ ಹಾಡು ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಮಕ್ಕಳ ಚಿತ್ರ ಇದು, ಮಕ್ಕಳ ಚಿತ್ರ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ನೀವು ಯಾವ ಒಂದು ಎಂಟರ್ಟೈನಿಂಗು, ಇದೇನಪ್ಪ ಇದಿಲ್ಲ ಫೈಟಿಂಗ್ ಇಲ್ಲ ಅಂತ ಹಾಗೆಲ್ಲ ಅಂದ್ಕೊಬೇಡಿ. ಒಳ್ಳೆ ಚಿತ್ರ, ಮನಸ್ಸಿಗೆ ಒಂಥರ ಖುಷಿ ಕೊಡುವಂಥ ಚಿತ್ರ. ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬ ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗಿರಿಜಾ ಅಮ್ಮ ಅವರ ಮಾತುಗಳು. ಅದೇನಿದ್ರು ಕೂಡ ಜೀನಿಯಸ್ ಮುತ್ತ ಚಿತ್ರ ತೆರೆಗೆ ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆ ನಮ್ಮದೊಂದು ಸಣ್ಣ ಪ್ರಯತ್ನ, ಗಿರಿಜಾ ಲೋಕೇಶ್ ಅಮ್ಮ ಅವರ ಮನೆಯನ್ನು ತೋರಿಸುವಂತಹ ಪ್ರಯತ್ನ ಆಗಿತ್ತು, ಹೋಮ್ ಟೂರ್. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕತ್ರಿಗುಪ್ಪೆಯಿಂದ.